ಇವತ್ತು ಶನಿವಾರ ಅಲ್ವಾ ಅಂತ ಲೇಟಾಗಿ 8:15 ಬಸ್ಗೆ ಹೋಗೋಣ ಅಂತ ಹೋದ್ವು. ನಮ್ಮೂರಿಂದ ಚಂದ್ರಪಟ್ಟಣಕ್ಕೆ ಬಸ್ ಬಂತು, ಹತ್ಕೊಂಡು ಹೊಂಟು. ಅಲ್ಲಿಂದ ಹಾಸನ ಬಸ್ ಬಂತು, ಹತ್ಕೊಂಡು ಹೋದವು. ಗೈಸ್, ಅಲ್ಲಿ ನೋಡಿ ಬೈಕ್ಗಳು ಹೋಗ್ತವೆ. ಅವು ಏನು ತುಕಂಗೆ ಹೋಗ್ತವೆ ಅಂತ ನನಗಂತೂ ಗೊತ್ತಿಲ್ಲ. ಅವ್ರನ್ನ ನೋಡೋದ್ರಲ್ಲೇ ಒಂದು ಖುಷಿ ಇರುತ್ತೆ. ಮೋಸ್ಟ್ಲಿ ಅವರೆಲ್ಲ ಬ್ಲಾಗರ್ಸ್ ಇರಬೇಕನ್ಸುತ್ತೆ. ಹುಟ್ಟೋದು ನೋಡೋಕ್ಕೆ ಒಂಥರ ಖುಷಿ. ಹಂಗೂ ಹಿಂಗೂ ಮಾಡಿ ಹಾಸನಿಗೆ ಬಂದ್ಬಿಟ್ಟು NR ಸರ್ಕಲಿಂದ ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿಂದ ಇವಾಗ ದಾಸರು ಕೊಪ್ಪಳು ಬಸ್ ಹತ್ಕೊಂಡು ಸಾಲಗಮ್ಮ ಗೇಟ್ಗೆ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಕಾಲೇಜ್ಗೆ. ಸಾಲಗಮ್ಮ ಗೇಟ್ಗೆ ಬಸ್ಸು ಸಿಕ್ತು, ನಮಗೆ ಸೀಟು ಸಿಕ್ತು ಗುರು. ನಾವಿಲ್ಲಿ ಕಾಲೇಜಿಗೆ ಜೊತೆಯಲ್ಲಿ ಇಂಥವ ಕೈ ಹಿಡ್ಕೊಂಡು ಹೋಗ್ತಾಯಿದ್ರೆ ಅಲ್ಲಿ ನಮ್ಮ ಸ್ಕೂಲ್ ಮಕ್ಳಿಗೆ ಇಂಗ್ಲೀಷ್ ಸಾಂಗ್ ಹಾಕೊಂಡು ಕುಣಿಸ್ತವ್ರು ಗುರು. ನೋಡಿ ನೀವೇ. ಅದು ನಡ್ಕೊಂಡು ಹೋಗ್ಬೇಕಾದ್ರೆ ಸರಿಯಾಗಿ ಬಂದಿಲ್ಲ ವಿಡಿಯೋ. ಕಾಲೇಜಿಗೆ ಎಂಟ್ರಿ ಕೊಟ್ಟರೆ ನಮಗೂ ಮುಂಚೆನೇ ಬಂದು ನಿಂತ್ಬಿಟ್ಟವೆರಡು. ಈ ಕ್ಲಾಸ್ ರೂಮಿಗೆ ಕಷ್ಟಪಡ್ಕೊಂಡು ಮೆಟ್ಲತ್ಕೊಂಡು ಹೋಗ್ತಾ ಇದ್ದೀವಿ. ಸರ್ ಬಂದಿರ್ತಾರೆ ಅಂತ ಫೋನ್ ಔಚ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಹೋದರೆ ಸರ್ರು ಇಲ್ಲ, ಯಾರೂ ಇಲ್ಲ. ನಾನು ವೀಡಿಯೋ ಮಾಡ್ತಿದ್ರೆ ಅವಳು ಸ್ನ್ಯಾಪ್ ಹಾಕ್ತಿದ್ದೆ ನಿಂತ್ಕೊಂಡಿರ್ಬೇಕು, ಅದಕ್ಕೆ ಪೋಸ್ ಕೊಡ್ತಾವಳೆ ಅಕ್ಕ ಫುಲ್ಲು. ಪಾರ್ಕೊಳಗೆ ಆರಾಮಾಗಿ ನೆಮ್ಮದಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗ್ತಿದ್ರೆ ಅಲ್ಲಿ ಗೇಟ್ ಹತ್ರ ಏನೋ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಏನು ಮಾಡ್ತಿದ್ದಾರೆ ಅರ್ಥನೇ ಆಗ್ತದೆ. ನಾವು ಈ ಕೆಲಸದ ಬಗ್ಗೆ ಮಾಡ್ತಾ ಇರಬೇಕು, ಪ್ರತಿಭಟನೆ ಮಾಡ್ತಾ ಇರೋನು ನ್ಯಾಯ ಬೇಕು ಅಂತ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ. ಅದೇ ರೀತಿ ವಿದ್ಯಾರ್ಥಿಗಳು NR ಸರ್ಕಲಲ್ಲಿ ಬಸ್ ಕಾಯ್ತಿದ್ರೆ ಏನೋ ಒಂದು ಎಂಟ್ರಿ ಆಗುತ್ತೆ ನೋಡಿ ಹಂಗೆ.